ಅದೊಂದು ಮೂರ್ಖರ ರಾಜ್ಯ ಅಂತ ಹೇಳ್ಬೇಕು. ಅವ್ರಿಗೆ ಹೊರಗಿನ ಜಗತ್ತಿನ ಅರಿವೇ ಇಲ್ಲ, ಹೊರಗಿನ ಜಗನ್ನ ಕಂಡೇ ಇಲ್ಲ. ಅವರು ತಮ್ಮದೇ ಒಂದು ದ್ವೀಪ ಕಟ್ಕೊಂಡು ಆ ಕಂದಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ತಾವು ಮಾಡೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಮಾಡ್ತಾ ಹೋಗ್ತಿದ್ದಾರೆ. ಈ ರಾಜ್ಯದ ಜನ ಇದ್ರಲ್ಲ, ಮೂರ್ಖರ ಜನ, ಒಂದು ದಿವಸ ಹೊಲಕ್ಕೆ ಹೋದ್ರಂತೆ. ಏನಾಯ್ತೋ ಗೊತ್ತಿಲ್ಲ, ಎಲ್ಲರೂ ಜೋರಾಗಿ ಕೂಕೊಂಡು ಹಾರ್ಕೊಂಡು ಓಡ್ಕೊಂಡು ಬೀಳ್ಕೋದು ಓಡ್ ಬಂದ್ರು ಹೊಲದಿಂದ. ಅವ್ರ ಮುಖದಲ್ಲಿ ಗಾಬರಿ ಕಾಣಿಸ್ತಾ ಇತ್ತು. ಒಬ್ಬ ತೇಗ್ತಾ ಇದ್ದ, ಉಸಿರು ಕಟ್ತಾ ಇತ್ತು. ಅಯ್ಯೋ, ಅದು ಭೂತಾನೇ ಇರಬೇಕು, ಎಷ್ಟು ದೊಡ್ಡದು ಗೊತ್ತಾ. ಇನ್ನೊಬ್ಬಂದ, ಹೌದೌದು, ಭಾರಿ ಭೂತ ಇರಬೇಕು, ಅದು ಭಯಂಕರ ಭೂತ ಇರಬೇಕು, ನೋಡಿದ್ಯಾ ಮೈ ಮೇಲೆ ಹೇಗೆ ಬಿಳಿ ಬಿಳಿ ಪಟ್ಟೆ ಇದೆ ಅದಕ್ಕೆ ಅಂದ. ಇನ್ನೊಬ್ಬಂದ, ಅದು ಗುಂಡು ಮುಖ ನೋಡಿದ್ಯಾ, ಏನದು ಅಸಾಧ್ಯ, ಯಾರ ತಲೆ ಮೇಲೆ ಬಿದ್ದರೆ ಗತಿ ಏನು ಅಂದ. ಇನ್ನೊಬ್ಬ ಹೇಳ್ದ, ಆ ದೊಡ್ಡ ಗುಂಡಿದೆಯಲ್ಲ ಒಳಗಡೆ ಏನಿದೆಯೋ ಏನೋ, ಹತ್ರ ಹೋದಾಗ ಢಮ್ ಅಂತ ಹಾರಿಬಿಟ್ರೆ ಅದು ಹತ್ರನೇ ಹೋಗೋದು ಬೇಡ ಅಂದ. ಮತ್ತೊಬ್ಬಂದ. ಎಲ್ಲರೂ ಏನು ತೀರ್ಮಾನ ಮಾಡಿದ್ರು ಅಂದರೆ, ಊರಿನವರು ಯಾರೂ ಆ ಹೊಲದಲ್ಲಿ ಕಾಲಿಡಬಾರ್ದು. ಮುಗಿತಲ್ಲಿಗೆ. ಸ್ವಲ್ಪ ದಿವಸಗಳ ನಂತರ ಇನ್ನೊಂದು ಸಮಸ್ಯೆ ಕಾಣಿಸ್ಕೊಂತು. ಯಾವುದೋ ಒಂದು ಹೊಲದಲ್ಲಿ ಬಂದಿತ್ತಲ್ಲ ಭೂತ, ಇನ್ನೊಂದು ಹೊಲದಲ್ಲಿ ಬಂದಿತ್ತು. ಮತ್ತೆರಡು ದಿವಸದಲ್ಲಿ ಇನ್ನೊಂದು ಹೊಲದಲ್ಲಿ ಬಂತು. ಜನ ಕಂಗಾಲಾಗಿ ಹೋದ್ರು. ಏನಪ್ಪ, ಯಾವುದೋ ಒಂದು ಹೊಲದಲ್ಲಿದೆ ಅಂದ್ರೆ ಬಿಟ್ಬಿಟ್ರೆ ಆಗ್ತು, ಎಲ್ಲ ಹೊಲದಲ್ಲಿ ಬರ್ತಾ ಇದೆಯಲ್ಲ ಇದು. ಅಷ್ಟೊತ್ತಿಗೆ ಬೇರೆ ರಾಜ್ಯದವನೊಬ್ಬ ಬಂದ ಅಲ್ಲಿ. ಇವರು ತಮ್ಮ ಸಮಸ್ಯೆ ಹೇಳ್ಕೊಂಡ್ರು, ಹೊಲದಲ್ಲಿ ಭೂತ ಇದೆ ಅಂತ. ಈತ ಹೋಗಿ ನೋಡ್ದ, ಮೂಡುತನ ನೋಡಿ ನಕ್ಕ ಇವ್ರದು. ಯಾವ ಭೂತನೂ ಇರಲಿಲ್ಲ ಸ್ವಾಮಿಯಲ್ಲಿ. ಹೊಲದಲ್ಲಿ ಬಳಸಿಲ್ಲ, ದೊಡ್ಡ ಕಲ್ಲಂಗಡಿ ಹಣ್ಣು ಬೆಳೆದಿದೆ. ಹೊಲ ತುಂಬ ಹರಡ್ಕೊಂಡಿದೆ, ಸುಮಾರು ದೊಡ್ಡ 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 ಕಲ್ಲಂಗಡಿ ಹಣ್ಣಾಗಿದ್ದಾವೆ. ಈ ಜನ ಆ ಕಲ್ಲಂಗಡಿ ಹಣ್ಣು ನೋಡದೇ ಇರೋದ್ರಿಂದ ಈ ಗಾಬರಿ ಆಗಿತ್ತು ಅವ್ರಿಗೆ. ಈ ಗಾಬರಿ ಪರಿಹಾರ ಮಾಡಬೇಕು ಅಂತ ಅವನು ಏನು ಮಾಡಿದ ಅಂದರೆ, ಒಂದು ಹಣ್ಣನ್ನು ಒಡೆದ, ಚೂರು ಚೂರು ಮಾಡ್ದ, ಕೈಯಲ್ಲಿ ಹಿಡ್ಕೊಂಡ, ಅದನ್ನೇ ತಿನ್ಕೊಂಡೇ ಬಂದ ಹೊರಗಡೆ. ನೋಡಿ, ಆ ಭೂತ ಕೊಂದಿದ್ದೀನಿ ನಾನು, ನೋಡಿ ಏನಿಲ್ಲ, ಇಲ್ಲಿ ಭೂತ ಎಲ್ಲ ಇಲ್ಲ, ಹಣ್ಣು ಅಂತ ಹೇಳ್ದ. ಜನರಿಗೆ ಸಂತೋಷ ಆಗ್ಬೇಕಲ್ವಾ. ಸಂತೋಷದ ಬದಲು ಜನ ಹೌಹಾರಿ ಹೋದರಂತೆ. ಈ ಮನುಷ್ಯ ಭೂತ ಓಡಿಸೋ ಬದಲು ಅದನ್ನೇ ಕೊಂದು ತಿಂತಾ ಇದ್ದಾನೆ ಇವನು. ನೋಡಿ, ಅವನ ಬಾಯಿಗೆ ಹೆಂಗೆ ಕೆಂಪನೆ ರಕ್ತ ಮೆತ್ಕೊಂಡಿದೆ. ಆ ಭೂತದ ಹೊಟ್ಟೆಯೊಳಗಿರುವಂಥ ಮಾಂಸ ತಿಂತಾ ಇದ್ದಾನೆ. ಭೂತಾನೇ ಬಹಳ ಕೆಟ್ಟದದು. ಅಂಥದ್ರೊಳಗೆ ಭೂತ ಕೊಂದು ತಿನ್ನುವಂಥ ಇವನೆಂಥ ಭಯಂಕರ ಆಗಿರಬೇಕು ಅಂಥೇಳಿ ಅವನ ಕಲ್ಲು ಹೊಡೆದು, ಕೋಲಿಂದ ಹೊಡೆದು ಕೊಂದು ಹಾಕ್ಬಿಟ್ಟಂತೆ. ಮತ್ತೆ ಕೆಲವು ದಿವಸಗಳ ಇನ್ನೊಬ್ಬ ವ್ಯಕ್ತಿ ಬಂದ. ಆ ರಾಜ್ಯಕ್ಕೆ ಬಂದು ನೋಡಿದ, ಅವನಿಗೂ ಭೂತದ ವಿಷಯ ಗೊತ್ತಾಯಿತು. ಅವ್ರು ಹೇಳಿದರು, ಹಿಂದ್ಕೊಬ್ಬ ಬಂದಿದ್ದ, ಭೂತ ಕೊಲ್ತೀನಿ ಅಂತ ತಿನ್ನೋಕೆ ಹೋದ, ಅವ್ನು ಕೊಂದು ಹಾಕಿದ್ವಿ ಅಂತ. ಅವನಿಗೆ ಗೊತ್ತಾಯ್ತು ನಾನು ಬುದ್ಧಿವಂತ ಆಗಬೇಕು ಅಂತ. ನಾನು ನೋಡ್ಕೊಂಬರ್ತೀನಿ ಹಿರಿ ಅಂದ. ತೋಟಕ್ಕೆ ಹೋದ, ಕಲ್ಲಂಗಡಿ ಹಣ್ಣು ನೋಡ್ದ, ಮರಳಿ ಬಂದು, ಹೌದು ಅದು ಭಾರಿ ಭೂತಾನೇ ಇದೆ. ಈ ಮೂರ್ಖರಿಗೆ ಭಾಳ ಬುದ್ಧಿ ಹೇಳಿದ್ರೆ ಕಷ್ಟ, ಅವ್ರಿಗೆ ಅರ್ಥ ಆಗೋಂಗೆ ಹೇಳಬೇಕು. ಅದು ನಿಜವಾಗ್ಲೂ ಭಾರಿ ಭೂತ, ಒಂದು ಸ್ವಲ್ಪ ಸಮಯ ಬೇಕು ಅದು ಓಡಿಸ್ಬೇಕಾದ್ರೆ, ಅದನ್ನು ಸೋಲಿಸಿ ಓಡಿಸ್ಬೇಕು. ಅದನ್ನು ಹೆಂಗೆ ಓಡಿಸ್ಬೇಕು? ಜನ ಒಪ್ಪಿದ್ರು. ಆತ ದಿನ ಹೊಲಕ್ಕೆ ಹೋದ, ಹಣ್ಣನ್ನು ತೆಗೆದ, ಒಳಗಿನ ಬೀಜ ಬಿಡಿಸ್ಕೊಂಡು ಬಂದ. ತಾನಿದ್ನಲ್ಲ ಮನೆಯಲ್ಲಿ, ಮನೆ ಹಿತ್ತಲಲ್ಲಿ, ಪಕ್ಕದ ಮನೆ ಹಿತ್ತಲಲ್ಲಿ ಎಲ್ಲ ಕಡೆ ಹಾಕಿದ. ಅವನು ಹೇಳ್ದ, ನೋಡಿ ಆ ಭೂತ ಇತ್ತಲ್ಲ, ದಿನಾಲೂ ಅದ್ರ ಶಕ್ತಿ ಹೀರಿ 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 ತೆಗೆದಿದ್ದೇನೆ ನಾನು. ಕೆಲವು ವಿಶೇಷ ಬೀಜಗಳನ್ನು ಮಾಡಿದ್ದೇನೆ. ಅವು ಕೂಡ ನೋಡೋದಕ್ಕೆ ಅಂಥಾದೇ ಹಣ್ಣಿನಂಗೆ ಮಾಡ್ತವೆ. ನೀವು ಬೀಜ ಕೊಟ್ಟಿದ್ದೀನಲ್ಲ ಹಾಕಿ ನಿಮ್ಮ ತೋಟದಲ್ಲಿ, ಅವು ಅಂಥಾದೇ ಹಣ್ಣು, ನೋಡೋಕೆ ಮಾತ್ರ ಹಂಗಿರ್ತದೆ, ಆದರೆ ಭೂತದ ವೈರಿ ಇದು. ಇನ್ನೊಂದು ವಿಶೇಷ ಗೊತ್ತಾ, ಆ ಭೂತ ಕೊಂದು ಹಾಕ್ತದಲ್ಲ, ಈ ಬೀಜ ಇದಾವಲ್ಲ, ಈ ಒಳ್ಳೆ ಹಣ್ಣಿನ ತಿಂದರೆ ನಿಮ್ಮ ಆರೋಗ್ಯ ಒಳ್ಳೆಯದಾಗಿ ಭಾಳ ಚೆನ್ನಾಗಿರ್ತದೆ, ಆ ಭೂತ ಅಂತ ಹೋಗ್ಬಿಡ್ತದೆ ಅಂದ. ದಿನಾನು ಹೇಳ್ತಾ ಬಂದ ಇದನ್ನು. ಹಣ್ಣಾದ್ಮೇಲೆ ತಾನೇ ಕತ್ತರಿಸಿ ಅವ್ರು ಕೊಟ್ಟ, ತಿಂದು ನೋಡಿ ಹೇಗಿದೆ, ಆ ಬೀಜ ಹಾಕಿ ಬತ್ತೆ ಎಲ್ಲಾದರೂ, ಇದು ಆ ಭೂತದ ವೈರಿ ಬೀಜ ಇದು ಅಂತ ಹೇಳ್ದ. ತಾವು ಸಂತೋಷವಾಗಿ ಬೆಳೆದ್ರು, ಹಣ್ಣು ತಿನ್ನೋಕೆ ಶುರು ಮಾಡಿದರು. ಇವನು ಸತ್ಕಾರ ಮಾಡಿ ಕಳಿಸ್ಕೊಟ್ರಂತೆ. ಈ ಕಥೆಯಲ್ಲಿ ತನ್ನ 2 ಸಂದೇಶಗಳು ಸಿಗ್ತದೆ. ನಮ್ಮಲ್ಲಿ ಎಷ್ಟೋ ನಂಬಿಕೆಗಳು, ಮೂಢನಂಬಿಕೆಗಳಿದ್ದಾವೆ. ಒಂದೇ ಸಲ ಕಿತ್ತು ಹಾಕೋದು ಕಷ್ಟ. ಅದನ್ನು ಶತಮಾನಗಳಿಂದ ಬಂದಂತಹ ನಂಬಿಕೆಗಳು ಹೋಗಬೇಕಾದ್ರೆ ಕೆಲವು ದಶಮಾನಗಳಾದರೂ ಪ್ರಯತ್ನ ಮಾಡಬೇಕಾಗ್ತದೆ. 2 ಹಾದಿ ಇದ್ದಾವೆ. ಆ ಮೂಢನಂಬಿಕೆ ಸರಿ ಇಲ್ಲ, ಕಿತ್ತು ಹಾಕಿ ಅಂತ ಅಂತ ಮಾಡಿದರೆ, ಆ ಮೊದಲೇದೋ ಬಂದಿದ್ನಲ್ಲ ಬೇರೆ ರಾಜ್ಯದವನು, ಅವನಂಗಾಗತ್ತೆ. ನಿಜವಾಗ್ಲೂ ಮಾಡಬೇಕಾದದ್ದು ಬುದ್ಧಿವಂತಿಕೆಯಿಂದ ಜನರ ಮನಸ್ಸು ಒಲಿಸಿ ಪ್ರಯತ್ನಿಸಿದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಮೂಢನಂಬಿಕೆಗಳು ಮರೆಯಾಗ್ತಾ ಹೋಗ್ತದೆ. ಇದಕ್ಕೆ ಬಹಳ ಮುಖ್ಯವಾಗಬೇಕು ತಾಳ್ಮೆ, ಸಹನೆ, ತಿಳುವಳಿಕೆ.